ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದ ಪುಟ ಸಂಖ್ಯೆ 135ರಲ್ಲಿ ಇರುವಂತಹ ಉದಾಹರಣೆಯಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳ ಪರಿಹಾರವನ್ನ ಅರ್ಥ ಮಾಡಿಕೊಳ್ಳುವ. ಉದಾಹರಣೆ 1, ಚಿತ್ರ 5.2ರಲ್ಲಿ ಛೇದಕ ರೇಖೆ ಟಿಯು ಎಲ್ ಮತ್ತು ಎಂ ಸಮಾಂತರ ರೇಖೆಗಳನ್ನು ಛೇದಿಸಿದೆ. ಕೋನ 6 ಅಳತೆ 135 ಆಗಿದ್ದರೆ ಉಳಿದ ಕೋನಗಳ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಕಾಣಬಹುದು, ಕೋನ 6ರ ಅಳತೆಯನ್ನು ಕೊಟ್ಟಿದ್ದಾರೆ, ಉಳಿದ ಕೋನಗಳನ್ನು ನಾವು ಕಂಡುಹಿಡಿಬೇಕು. ಹಾಗೆ ನೀವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು, ಎರಡು ರೇಖೆಗಳಿವೆ, ಸಮಾಂತರವಾಗಿರುವಂತ ರೇಖೆಗಳು. ಒಂದು ಎಲ್ ರೇಖೆ ಹಾಗೆ ಇನ್ನೊಂದು ಎಂ ರೇಖೆ. ಈ ಎರಡು ರೇಖೆಗಳು ಸಮಾಂತರವಾಗಿದೆ, ಯಾಕೆಂದ್ರೆ ಇಲ್ಲಿ ನೀವು ಆರೋ ಮಾರ್ಕ್ ಅನ್ನ ನೋಡ್ಬೋದು. ಆ ಎರಡು ರೇಖೆಗಳನ್ನ ಒಂದು ಛೇದಕ ರೇಖೆ ಅಂದ್ರೆ ಟಿ ರೇಖೆಯು ಛೇದಿಸ್ತಾ ಇದೆ. ಈ ರೀತಿಯಲ್ಲಿ ಛೇದಿಸಿದಾಗ ಇಲ್ಲಿ 8 ಕೋನಗಳು ಉಂಟಾಗ್ತಾ ಇದೆ. ನಮ್ಗೆ ಒಂದು ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ, ಕೋನ 6 135 ಡಿಗ್ರಿ ಅಂತ. ನಾವು ಉಳಿದ ಎಲ್ಲಾ 7 ಕೋನಗಳನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಲಿಕ್ಕೆ ನಾವು ಹಿಂದೆ ಕಲ್ತಿರುವಂತಹ ಅನುರೂಪ ಕೋನಗಳು, ಪರ್ಯಾಯ ಕೋನಗಳು ಹಾಗೆ ಶೃಂಗಾಭಿಮುಖ ಕೋನಗಳನ್ನ ಅರ್ಥ ಮಾಡಿಕೊಳ್ಬೇಕು. ಅದರ ಮೂಲಕ ಇಲ್ಲಿರುವ ಕೋನಗಳನ್ನ ಕಂಡುಹಿಡಿಬಹುದು. ಸೊ ಕೋನ 6ರ ಅಳತೆ 135 ಆಗಿದೆ. ಈಗ ಕೋನ 6 135 ಡಿಗ್ರಿ ಆದ್ರೆ ಕೋನ 2 ಏನಿದೆ ಇದು ಕೂಡ 135 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಇವು ಅನುರೂಪ ಕೋನಗಳು. ಇಲ್ಲಿ ಎಲ್ ಮತ್ತೆ ಎಂ ಎರಡು ಸಮಾಂತರ ರೇಖೆಗಳಾಗಿರೋದ್ರಿಂದ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ಛೇದಿಸಿದಾಗ ಉಂಟಾಗುವಂತ ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ 2 ಎಷ್ಟು? ಕೋನ 2 = 135 ಡಿಗ್ರಿ. ಯಾಕೆಂದ್ರೆ ಅನುರೂಪ ಕೋನಗಳು. ಆಮೇಲೆ ನಂತರ ನೀವಿಲ್ಲಿ ಗಮನಿಸಿದ್ರೆ ಕೋನ 8ನ್ನು ಗಮನಿಸಿದ್ರೆ ಕೋನ 6ಕ್ಕೆ ಕೋನ 8 ಏನಾಗಿದೆ? ಶೃಂಗಾಭಿಮುಖ ಕೋನವಾಗಿದೆ. ಹಾಗಾಗಿ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂತ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಕೋನ 8 = ಏನು? ಕೋನ 8 = 135 ಡಿಗ್ರಿ. ಯಾಕೆಂದ್ರೆ ಇದು ಏನಾಗಿದೆ? ಶೃಂಗಾಭಿಮುಖ ಕೋನವಾಗಿದೆ. ಅದರ ನಂತರ ನೀವಿಲ್ಲಿ ಕೋನ 4ನ್ನು ಗಮನಿಸಿದ್ರೆ ಈ ಕೋನ 4 ಕೂಡ ಯಾವುದಕ್ಕೆ ಶೃಂಗಾಭಿಮುಖ ಕೋನ? ಕೋನ 2ಕ್ಕೆ ಶೃಂಗಾಭಿಮುಖವಾಗಿದೆ. ಆದ್ರಿಂದ ಇಲ್ಲಿ ಕೋನ 2 = ಕೋನ 4 ಆಗಿರ್ತದೆ. ಸೊ ಕೋನ 4 = ಏನು? ಅದು ಕೂಡ 135 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನೀವಿಲ್ಲಿ ಮುಂದೆ ಗಮನಿಸ್ತಾ ಹೋದ್ರೆ ಇಲ್ಲಿ ಕೋನ 6 ಎನ್ನುವಂಥದ್ದು 135 ಡಿಗ್ರಿ ಇದೆ. ಆದ್ರೆ ಇಲ್ಲಿ ಕೋನ 5ನ್ನು ನೀವು ಕಂಡುಹಿಡಿಬಹುದು. ಹೇಗೆ ಅಂದ್ರೆ ಇಲ್ಲಿ ಗೆರೆ ಈ ರೀತಿಯಲ್ಲಿ ಇದೆ, ಇದು ಕೋನ 6 ಆಗಿದೆ, ಇದು 135 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಎರಡು ಕೋನಗಳು ಕೋನ 5 ಮತ್ತೆ ಕೋನ 6 ಸರಳ ಯುಗ್ಮ ಕೋನಗಳಾಗ್ತದೆ. ಸರಳ ಯುಗ್ಮ ಕೋನಗಳ ಮೊತ್ತ ಯಾವಾಗಲೂ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಕೋನ 5 ಪ್ಲಸ್ ಕೋನ 6 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಏನ್ ಬರೀಬಹುದು? ಕೋನ 5 ಪ್ಲಸ್ ಕೋನ 6 = 180 ಡಿಗ್ರಿ. ಇದಕ್ಕೆ ಕಾರಣ ಸರಳ ಯುಗ್ಮ ಕೋನಗಳು. ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಹಾದು ಹೋದಾಗ ಅಲ್ಲಿ ಉಂಟಾಗುವಂತ ಈ ರೀತಿಯ ಕೋನಗಳು, ಇವುಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಎಂ ಎನ್ನುವಂತ ರೇಖೆ ಇದೆ, ಅದರ ಮೇಲೆ ಇಲ್ಲಿ ಟಿ ಎನ್ನುವಂತ ರೇಖೆ ಹಾದು ಹೋದಾಗ ಇಲ್ಲಿ ಎರಡು ಕೋನಗಳಿವೆ, ಒಂದು ಕೋನ 5 ಇನ್ನೊಂದು ಕೋನ 6. ಸೊ ಇವುಗಳ ಮೊತ್ತ ಕೂಡ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಹಾಗೆ ನಮ್ಗೆ ಈಗ ಕೋನ 5 ಬೇಕು. ಕೋನ 6 ಎಷ್ಟು ಅಂತ ಗೊತ್ತಿದೆ? 135 ಡಿಗ್ರಿ ಅಂತ ಗೊತ್ತಿದೆ. ಸೊ = 180 ಡಿಗ್ರಿ. ಸೊ ಕೋನ 5 = 180 ಡಿಗ್ರಿ ಮೈನಸ್ 135 ಡಿಗ್ರಿ. ಸೊ ಇಲ್ಲಿ ನಮ್ಗೆ ಸಿಗ್ತಾ ಇದೆ ಉತ್ತರ ಕೋನ 5 = 45 ಡಿಗ್ರಿ ಅಂತ ಸಿಗ್ತದೆ. ಸೊ ಈಗ ನಾವು ಕೋನ 5ನ್ನು ಕಂಡುಹಿಡಿದ್ದೇವೆ. ಕೋನ 5 ಎಷ್ಟು? 45 ಡಿಗ್ರಿ. ನಂತರ ಕೋನ 5ಕ್ಕೆ ಅಭಿಮುಖವಾಗಿರುವಂತ ಕೋನ ಯಾವುದು? ಕೋನ 7 ಆಗಿದೆ. ಆದ್ರಿಂದ ಕೋನ 7 ಕೂಡ ಏನಾಗಿರ್ತದೆ? ಕೋನ 7 ಕೂಡ 45 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನೀವು ಉಳಿದ ಕೋನಗಳನ್ನ ಈಗ ಸುಲಭವಾಗಿ ಕಂಡುಹಿಡಿಬಹುದು. ಹೇಗೆ ಅಂದ್ರೆ ಇಲ್ಲಿ ಈಗ ಕೋನ 5 ನಿಮ್ಗೆ ಗೊತ್ತಿದೆ. ಕೋನ 5ಕ್ಕೆ ಅನುರೂಪವಾಗಿರುವಂತ ಕೋನ ಯಾವುದು? ಕೋನ 5ಕ್ಕೆ ಅನುರೂಪವಾಗಿರುವ ಚಿತ್ರವನ್ನ ಗಮನಿಸಿ. ಕೋನ 5ಕ್ಕೆ ಅನುರೂಪವಾಗಿರುವಂತದ್ದು ಕೋನ 1 ಆಗಿದೆ. ಆದ್ರಿಂದ ಇಲ್ಲಿ ಎರಡು ರೇಖೆಗಳು ಸಮಾಂತರವಾಗಿರುವುದರಿಂದ ಅನುರೂಪ ಕೋನಗಳು ಸಮವಾಗಿರ್ತದೆ. ಹಾಗಾಗಿ ಕೋನ 1 ಕೂಡ ಏನಾಗಿರ್ತದೆ? ಕೋನ 1 = 45 ಡಿಗ್ರಿ ಆಗಿರ್ತದೆ.
ಅದೇ ರೀತಿ ನೀವಿಲ್ಲಿ ಕೋನ 3 ಕಂಡುಹಿಡಿಬಹುದು. ಯಾಕೆಂದ್ರೆ ಕೋನ 7 ನಿಮಗೆ ಗೊತ್ತಿದೆ. ಕೋನ 7ಕ್ಕೆ ಅನುರೂಪವಾಗಿರುವಂತ ಕೋನ ಯಾವುದು? ಕೋನ 3 ಆಗಿದೆ. ಸೊ ಕೋನ 7 45 ಡಿಗ್ರಿ ಆಗಿರುವುದರಿಂದ ಕೋನ 3 ಕೂಡ ಏನಾಗಿರ್ತದೆ? ಕೋನ 3 ಕೂಡ ಏನಾಗಿರ್ತದೆ? 45 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಕೋನ 1, 3, 5, 7 ಇವೆಲ್ಲವೂ ಕೂಡ 45 ಡಿಗ್ರಿ ಇರುವಂತ ಕೋನಗಳು. ಹಾಗೆ ಉಳಿದ ಕೋನಗಳು ಏನಿದೆ ಅವೆಲ್ಲವೂ ಕೂಡ 135 ಡಿಗ್ರಿ ಇರುವಂತ ಕೋನಗಳು. ಸೊ ಅದನ್ನ ಇಲ್ಲಿ ಸೊಲ್ಯೂಷನ್ ರೂಪದಲ್ಲಿ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಕೋನ 6ರ ಅಳತೆ ಗೊತ್ತಿದೆ. ಆಗ ನೀವು ಕೋನ 2ರ ಅಳತೆ ಕೂಡ 135 ಆಗ್ತದೆ, ಯಾಕೆಂದ್ರೆ ಅದು ಅನುರೂಪ ಕೋನ. ಆಮೇಲೆ ಕೋನ 8ರ ಅಳತೆ ಗೊತ್ತಿದೆ, ಅದಕ್ಕೆ ಅಭಿಮುಖವಾಗಿರುವಂಥದ್ದು ಕೋನ 6, ಹಾಗಾಗಿ ಅದು ಕೂಡ 135 ಆಗ್ತದೆ. ನಂತರ ನಾವು ಸರಳ ಯುಗ್ಮದ ಗುಣವನ್ನು ಉಪಯೋಗಿಸಿ ಕೋನ 5ನ್ನು ಕಂಡುಹಿಡಿಬಹುದು. ಅದರ ಜೊತೆಗೆ ಅಭಿಮುಖವಾಗಿರುವಂಥ ಅನುರೂಪವಾಗಿರುವಂಥ ಎಲ್ಲಾ ಕೋನಗಳನ್ನು ಕಂಡುಹಿಡಿದ್ರೆ ಕೋನ 5, ಕೋನ 1, ಕೋನ 3, ಕೋನ 7 ಇವೆಲ್ಲವೂ ಕೂಡ ನಿಮಗೆ 45 ಡಿಗ್ರಿಯನ್ನ ಕೊಡ್ತದೆ. ಸೊ ಈ ರೀತಿಯಲ್ಲಿ ಇದರ ಪರಿಹಾರವನ್ನ ಕಂಡುಹಿಡಿಬಹುದು. ನಂತರ ನಾವೀಗ ಉದಾಹರಣೆ 2 ನೋಡುವ. ಉದಾಹರಣೆ 2ರಲ್ಲಿ ಚಿತ್ರ 5.27ರಲ್ಲಿ ಎಲ್ ಮತ್ತು ಎಂ ರೇಖೆಗಳು ಛೇದಕ ರೇಖೆ ಟಿ ಯಿಂದ ಛೇದಿಸಲ್ಪಟ್ಟಿವೆ. ಕೋನ ಎ ಅಳತೆ 120 ಡಿಗ್ರಿ ಮತ್ತು ಕೋನ ಎಫ್ ಅಳತೆ 70 ಡಿಗ್ರಿ ಆಗಿದ್ದರೆ ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿವೆಯಾ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ನಮ್ಗಿಲ್ಲಿ ಕೊಟ್ಟಿರುವಂಥದ್ದು ಏನಂದ್ರೆ, 2 ರೇಖೆಗಳನ್ನು ಕೊಟ್ಟಿದ್ದಾರೆ, ಎಲ್ ಮತ್ತೆ ಎಂ ರೇಖೆಗಳು. ನೀವಿಲ್ಲಿ ಕಾಣಬಹುದು, ಎಲ್ ರೇಖೆ ಇದೆ, ಎಂ ರೇಖೆ ಇದೆ. ಆದ್ರೆ ಈ 2 ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿಲ್ಲ. ನೀವಿಲ್ಲಿ ಕಾಣಬಹುದು, ಇದರ ನಡುವೆ ಇರುವಂತ ಅಂತರ ಒಂದೇ ರೀತಿ ಇಲ್ಲ. ಅಂದ್ರೆ ಇದನ್ನ ವೃದ್ಧಿಸ್ತಾ ಹೋದ್ರೆ ಒಂದು ಪಾಯಿಂಟ್ ಅಲ್ಲಿ ಈ ರೇಖೆಗಳು ಒಂದನ್ನೊಂದು ಸಂಧಿಸುವಂತಹ ಚಾನ್ಸಸ್ ಇದೆ. ಹಾಗಾಗಿ ಇವುಗಳು ಸಮಾಂತರ ರೇಖೆಗಳಲ್ಲ. ನಂತರ ಈ ರೇಖೆಗಳನ್ನ ಇನ್ನೊಂದು ಛೇದಕ ಟಿ ಎನ್ನುವಂತ ಛೇದಕ ಏನ್ ಮಾಡ್ತಾ ಇದೆ? ಛೇದಿಸ್ತಾ ಇದೆ. ಸೊ ನಾವೀಗ ಇಲ್ಲಿ ಹೇಳಲಿಕ್ಕಿರುವಂತದ್ದು ಏನಂದ್ರೆ, ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿವೆ ಅಂತ ಕೇಳಿದ್ದಾರೆ. ಇಲ್ಲಿ ಚಿತ್ರವನ್ನ ನೋಡುವಾಗ್ಲೇ ನಿಮ್ಗೆ ಗೊತ್ತಾಗ್ತದೆ ಸಮಾಂತರವಾಗಿಲ್ಲ ಅಂತ. ಆದ್ರೆ ನಾವಿದಕ್ಕೆ ಸರಿಯಾದ ಪ್ರೂಫ್ ಅನ್ನ ಕೊಡಬೇಕು, ಪರಿಹಾರವನ್ನ ಕೊಡಬೇಕು. ಹೇಗೆ ಮಾಡ್ತೀರಾ? ಸೊ ಇದಕ್ಕೆ ನಾವು ಈಗ ಅನುರೂಪ ಕೋನಗಳನ್ನ ಮೊದಲಿಗೆ ನೋಡಬೇಕು. ಸೊ ಈಗ 2 ರೇಖೆಗಳು ಸಮಾಂತರವಾಗಿದ್ರೆ ಅಲ್ಲಿ ಉಂಟಾಗುವಂತ ಅನುರೂಪ ಕೋನಗಳು ಏನಾಗಿರ್ತವೆ? ಸಮವಾಗಿರ್ತದೆ. ಹಾಗೆ ಅದರ ರಿವರ್ಸ್ ಅಂದ್ರೆ ಅದರ ವಿಲೋಮ ಕೂಡ ಸರಿಯಾಗಿರ್ತದೆ. ಅಂದ್ರೆ ಈಗ ಅನುರೂಪ ಕೋನಗಳು ಸಮವಾಗಿದ್ರೆ ಅಲ್ಲಿ ಇರುವಂತ 2 ರೇಖೆಗಳು ಏನಾಗಿರ್ತದೆ? ಅವುಗಳು ಸಮಾಂತರವಾಗಿರ್ತದೆ. ಸೊ ಇಲ್ಲಿಗ ನಾವು ಏನ್ ಮಾಡ್ಬೇಕಂದ್ರೆ ಅನುರೂಪ ಕೋನಗಳನ್ನ ನೋಡ್ಬೇಕು, ಮೊದಲಿಗೆ ಚೆಕ್ ಮಾಡಬೇಕು. ಯಾವ್ದಾದ್ರೂ ಒಂದು ಜೊತೆ ಅನುರೂಪ ಕೋನಗಳು ಸಮವಾಗಿದ್ರೆ ಆಯ್ತು. ಸೊ ಅನುರೂಪ ಕೋನಗಳು ಸಮವಾಗಿದ್ರೆ ನಾವು ಹೇಳ್ಬೋದು ಈ 2 ರೇಖೆಗಳು ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಅದೇ ವಿಧಾನವನ್ನ ನಾವಿಲ್ಲೀಗ ಉಪಯೋಗಿಸಬೇಕು. ಸೊ ಇಲ್ಲಿ ನೀವು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕೋನ ಎಫ್ ಏನಿದೆ ಇದಕ್ಕೆ ಅನುರೂಪವಾಗಿರುವಂತ ಕೋನ ಯಾವುದು? ಕೋನ ಎಫ್ ಗೆ ಅನುರೂಪವಾಗಿರುವಂತ ಕೋನ ಬಿ. ಸೊ ನಾವು ಕೋನ ಬಿ ಅಳತೆಯನ್ನ ಚೆಕ್ ಮಾಡಬೇಕು. ಸೊ ಕೋನ ಬಿ ನಮ್ಗೆ 70 ಡಿಗ್ರಿಯ ಸಿಕ್ಕಿದ್ರೆ ಆಗ ನಾವು ಹೇಳ್ಬೋದು ಇಲ್ಲಿ ಎಲ್ ಮತ್ತೆ ಎಂ ರೇಖೆಗಳು ಸಮಾಂತರವಾಗಿದೆ ಅಂತ ಹೇಳಿ. ಒಂದು ವೇಳೆ ಕೋನ ಬಿ ಅಳತೆ ಬೇರೆ ರೀತಿಯಲ್ಲಿ ಸಿಕ್ಕಿದ್ರೆ, ಬೇರೆ ಅಳತೆ ಕೊಟ್ರೆ, ಆಗ ಈ 2 ರೇಖೆಗಳು ಸಮಾಂತರವಾಗಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಈ ರೀತಿಯಲ್ಲಿ ರೇಖೆ ಇದೆ, ಹಾಗೆ ಇಲ್ಲಿ ಕೋನ ಬಿ ಇದೆ, ಹಾಗೆ ಇಲ್ಲಿ ಕೋನ ಎ ಇದೆ. ಕೋನ ಎ ಅಳತೆ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇವು ಯಾವ ರೀತಿಯ ಕೋನಗಳು? ಇವುಗಳು ಸರಳ ಯುಗ್ಮ ಕೋನಗಳು. ಸೊ ಈ 2 ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನಾವಿಲ್ಲಿ ಮೊದಲಿಗೆ ಬರೀಬಹುದು ಕೋನ ಎ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ಕಾರಣ ಬರೀಬೇಕು. ಕಾರಣ ಏನು? ಸರಳ ಯುಗ್ಮ ಕೋನಗಳಾಗಿವೆ. ಸೊ ರೀಸನ್ ಇದಕ್ಕೆ ಸರಳ ಯುಗ್ಮ ಕೋನಗಳು. ನಂತರ ನಮ್ಗೆ ಇಲ್ಲಿ ಕೋನ ಎ ಗೊತ್ತಿದೆ ಎಷ್ಟು? 120 ಡಿಗ್ರಿ ಪ್ಲಸ್ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ ಕೋನ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು ನಮ್ಗೆ ಏನ್ ಸಿಗ್ತಾ ಇದೆ? 60 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಕೋನ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆಗಿದೆ. ಹಾಗೆ ಕೋನ ಎಫ್ ಇಸ್ ಈಕ್ವಲ್ ಟು ಏನಾಗಿದೆ? 70 ಡಿಗ್ರಿ ಆಗಿದೆ. ಕೋನ ಬಿ ಎನ್ನುವಂಥದ್ದು ಕೋನ ಎಫ್ ಗೆ ಸಮವಾಗಿಲ್ಲ. ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ಅನುರೂಪ ಕೋನಗಳು ಸಮವಾಗಿಲ್ಲ. ಸೊ ಅನುರೂಪ ಕೋನಗಳು ಸಮವಾಗದೆ ಇರುವುದರಿಂದ
ಕೋನಗಳು ಸಮವಾಗಿಲ್ಲ. ಹಾಗಾಗಿ ಇಲ್ಲಿ ಇರುವಂಥ ಎಲ್ ಮತ್ತು ಎಂ ರೇಖೆಗಳು ಏನಾಗಿವೆ, ಇವುಗಳು ಸಮಾಂತರವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಯಾವುದಾದ್ರೂ ಒಂದು ಜೊತೆ ಅನುರೂಪ ಕೋನಗಳನ್ನು ನೀವು ಸಮವಾಗಿಲ್ಲ ಅಂತ ಇಲ್ಲಿ ಪ್ರೂವ್ ಮಾಡಿದರೆ ಆಯಿತು. ಈ ರೀತಿಯಲ್ಲೂ ಪ್ರೂವ್ ಮಾಡ್ಬೋದು, ಅಥವಾ ನೀವು ಕೋನ ಇ ಮತ್ತು ಕೋನ ಎ ಅನ್ನು ತೆಗೆದುಕೊಂಡು ಕೂಡ ಪ್ರೂವ್ ಮಾಡ್ಬೋದು. ಇವೆರಡು ಕೂಡ ಅನುರೂಪ ಕೋನಗಳು. ಇಲ್ಲಿ ನೀವು 70 ಡಿಗ್ರಿ, ಇಲ್ಲಿ ನಿಮಗೆ 70 ಡಿಗ್ರಿ ಕೋನ ಕೊಟ್ಟಿದ್ದಾರೆ. ಕೋನ ಇ ಇದೆ, ಹಾಗೆ ಕೋನ ಎಫ್ ಇದೆ. ಸೊ ಎಫ್ ನಿಮಗೆ 70 ಡಿಗ್ರಿ ಅಂತ ಗೊತ್ತಿದೆ. ಸೊ ಇವೆರಡು ಸರಳ ಯುಗ್ಮ ಕೋನಗಳು. ಸೊ ಕೋನ ಇ ಪ್ಲಸ್ ಕೋನ ಎಫ್ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಸೊ ಕೋನ ಇ ಅನ್ನು ನೀವು ಕಂಡುಹಿಡಿಯಬಹುದು. ಎಫ್ ಅನ್ನು ಕೊಟ್ಟಿದ್ದಾರೆ 70 ಡಿಗ್ರಿ ಅಂತ. ಸೊ ಕೋನ ಇ ನಮಗೆ 110 ಡಿಗ್ರಿ ಸಿಗ್ತದೆ. ಸೊ ಇಲ್ಲಿ ಕೋನ ಇ 110 ಡಿಗ್ರಿ, ಕೋನ ಎ 120 ಡಿಗ್ರಿ ಆಗಿದೆ. ಇಲ್ಲಿ ಕೂಡ ಅನುರೂಪ ಕೋನಗಳು ಸಮವಾಗಿಲ್ಲ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಎರಡು ರೇಖೆಗಳು ಸಮಾಂತರವಾಗಿಲ್ಲ ಅಂತ ಹೇಳ್ಬೋದು. ಸೊ ಯಾವುದೇ ವಿಧಾನವನ್ನು ನೀವು ಉಪಯೋಗಿಸ್ಬೋದು. ಈಚೆ ಬದಿಯ ಅನುರೂಪ ಕೋನಗಳನ್ನು ಕೋನ ಬಿ ಮತ್ತು ಕೋನ ಎಫ್ ಅನ್ನು ಕೂಡ ತೆಗೆದುಕೊಳ್ಬೋದು, ಅಥವಾ ಕೋನ ಎ ಮತ್ತು ಕೋನ ಇ ಅನ್ನು ಕೂಡ ತೆಗೆದುಕೊಳ್ಬೋದು. ಎರಡು ರೀತಿಯಲ್ಲಿ ಇದನ್ನು ನೀವು ಇಲ್ಲಿ ಪ್ರೂವ್ ಮಾಡ್ಬೋದು. ಸೊ ಇಲ್ಲಿ ಉದಾಹರಣೆಯ ಪರಿಹಾರವನ್ನು ಕೊಟ್ಟಿದ್ದಾರೆ. ಕೋನ ಎ ಅಳತೆ 120 ಡಿಗ್ರಿ ಆಗಿದೆ. ಆದ್ದರಿಂದ ಕೋನ ಬಿ ಅಳತೆ ಕೂಡ ಏನಾಗಿದೆ, 60 ಡಿಗ್ರಿ ಆಗಿದೆ. ಏಕೆಂದರೆ ಕೋನ ಎ ಮತ್ತು ಬಿಗಳು ಸರಳ ಯುಗ್ಮ ಕೋನಗಳು. ಸೊ ನಮಗೀಗ ಕೋನ ಬಿ ಅಳತೆ 60 ಡಿಗ್ರಿ ಅಂತ ಸಿಕ್ಕಿದೆ. ಆದರೆ ಕೋನ ಬಿ ಮತ್ತು ಎಫ್ಗಳು ಏನಾಗಿದೆ, ಅನುರೂಪ ಕೋನಗಳಾಗಿವೆ. ಅನುರೂಪ ಕೋನಗಳು ಇಲ್ಲಿ ಸಮವಾಗಿಲ್ಲ. ಆದ್ರಿಂದ ನಾವು ಏನು ಹೇಳ್ಬೋದು, ಎಲ್ ಮತ್ತು ಎಂ ರೇಖೆಗಳು ಸಮಾಂತರವಾಗಿಲ್ಲ ಅಂತ ಹೇಳ್ಬೋದು.